ದೆಹಲಿಯಿಂದ ಫುಲ್ ಖುಷಿಯಲ್ಲಿ ಡಿಕೆ ಕ್ಯಾಂಪ್ ರಿಟರ್ನ್ ಆಗಿದೆ. ನಗು ಮುಖದಲ್ಲಿ ಕಾಣಿಸಿಕೊಂಡ ಡಿಕೆ ಬ್ರದರ್ ಸುರೇಶ್. ದೆಹಲಿಯಿಂದ ಫುಲ್ ಖುಷಿಯಲ್ಲಿ ಡಿಕೆ ಕ್ಯಾಂಪ್ ರಿಟರ್ನ್. ನಗು ಮುಖದಲ್ಲಿ ಕಾಣಿಸಿಕೊಂಡ ಡಿಕೆ ಬ್ರದರ್ ಸುರೇಶ್. ನೆಲಮಂಗಲ ಶ್ರೀನಿವಾಸ್, ಕುಣಿಗಲ್ ರಂಗನಾಥ್ ರಿಟರ್ನ್. ಡಿಕೆ ಸಂಬಂಧಿ ಎಂಎಲ್ಸಿ ಎಸ್ ರವಿ, ಪ್ರದೀಪ್ ಈಶ್ವರ್ ವಾಪಸ್ ಆಗಿದ್ದಾರೆ. ಏನೂ ಗೊತ್ತಿಲ್ಲ ಎಂದು ಜಾರಿಕೊಂಡ ಎಂಎಲ್ಸಿ ರವಿ, ನೆಲಮಂಗಲ ಶ್ರೀನಿವಾಸ ದೆಹಲಿಯಲ್ಲೇ ಉಳಿದುಕೊಂಡು ಸಂಭಾವ್ಯ ಡಿಕೆ ಶಿವಕುಮಾರ್. ದೆಹಲಿಯಿಂದ ಫುಲ್ ಖುಷಿಯಲ್ಲಿ ಡಿಕೆ ಕ್ಯಾಂಪ್ ರಿಟರ್ನ್. ನಗು ಮುಖದಲ್ಲಿ ಕಾಣಿಸಿಕೊಂಡ ಡಿಕೆ ಬ್ರದರ್ ಸುರೇಶ್. ಒಂದ್ ಕಡೆ ಡಿಕೆ ಬನ, ಸಿದ್ದರಾಮಯ್ಯ ಬನ. ಸಿದ್ದರಾಮಯ್ಯ ಬನ ಒಂದ್ ರೀತಿಯಾಗಿ ಸರ್ಕಸ್ ಅನ್ನು ನಡೆಸ್ತಾ ಇದ್ರೆ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಬನಕ್ಕೆ ಏನು ಚರ್ಚೆ ಆಯಿತು. ಎಂಎಲ್ಸಿ ರವಿ, ನೆಲಮಂಗಲ ಶ್ರೀನಿವಾಸು, ಪ್ರದೀಪ್ ಈಶ್ವರ್, ಸುರೇಶ್ ಕುಮಾರ್ ಎಲ್ಲರೂ ಕೂಡ ಡಿಕೆ ಕ್ಯಾಂಪೇನ್ ಇತ್ತಲ್ಲ, ನಗು ಮುಖದಲ್ಲಿ ಕೊನೆಗೂ ಕೂಡ ಪ್ರಯತ್ನ ಫಲಿಸ್ತು ಅಂತ. ಬಟ್ ಇಲ್ಲಿ ರಾಜ್ಯದಲ್ಲಿ ಮತ್ತೊಂಥರ ಬೆಳವಣಿಗೆಗಳಾಗ್ತಾ ಇದೆಯಲ್ಲ, ಇವೆಲ್ಲವೂ ಕೂಡ ಯಾವ ಮಟ್ಟಕ್ಕೆ ತಾರಕಕ್ಕೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನಾತೀತ. ಬಟ್ ಇಲ್ಲಿ ಸದ್ಯಕ್ಕೆ ಹೈಕಮಾಂಡ್ ಏನು ನಿರ್ಣಯವನ್ನ ತಿಳಿಸಿದೆ, ನಿರ್ಧಾರವನ್ನ ತಿಳಿಸಿದೆ. ಸಿದ್ದರಾಮಯ್ಯ ಅವರಿಗೆ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದೆ, ನೀವು ರಾಜೀನಾಮೆ ಕೊಡಿ, ನೀವು ಕುರ್ಚಿ ಬಿಟ್ಕೊಡಿ ಅಂತ. ಡಿಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ. ಅಂದರೆ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನನ್ನ ಮಗ ಯತೀಂದ್ರಗೆ ಯಾವುದೇ DCM ಸ್ಥಾನನೂ ಬೇಡ, ಯಾವ ಮಂತ್ರಿಗಿರಿನೂ ಬೇಡ, ನನಗೂ ಯಾವುದು ಬೇಡ, ನಾವು ಸುಮ್ಮನೆ ಮನೇಲಿ ಇರ್ತೀವಿ, ಒಬ್ಬ ಕಾರ್ಯಕರ್ತನಾಗಿ ಮನೇಲಿ ಇದ್ಬಿಡ್ತೀವಿ, ನಮ್ಗೆ ಯಾವುದೇ ಥರದಂಥ ಹುದ್ದೆಗಳು ಬೇಡ ಅಂತ ಯಾಕೆ ಸಿದ್ದರಾಮಯ್ಯ ಬೇಸರಗೊಂಡು, ಹೈಕಮಾಂಡ್ ಮೇಲೆ ಬೇಸರಗೊಂಡು ಒಂದು ಸ್ಟೇಟ್ಮೆಂಟನ್ನು ತಿಳಿಸ್ತಾರೆ. ಇವೆಲ್ಲವೂ ಕೂಡ ಪ್ರಶ್ನೆ ಆಗಿದೆ. ನಾನೇನು ಮಾತಾಡಲ್ಲ, ನಾನೇನು ಮಾತಾಡಲ್ಲ, ನಾನೇನು ಮಾತಾಡಲ್ಲ, ನಾನೇನು ಮಾತಾಡಲ್ಲ, ನಾನೇನು ಮಾತಾಡಲ್ಲ, ನಾನೇನು ಮಾತಾಡಲ್ಲ. ಏನ್ ತೋರಿಸ್ತಾ ಇದ್ದೀರೋ ಅದನ್ನ ನಾವು ನೋಡ್ತಾ ಇದೀವಿ. ಸತ್ಯ ಸುಳ್ಳು ಎಲ್ಲ ವಿಮರ್ಶೆ ಮಾಡ್ಬೇಕು. ಹೈಕಮಾಂಡ್ ಅವ್ರು ಮೀಟಿಂಗ್ ಮಾಡಿರೋದು ನಿಜ, ಗೊಂದಲ ಇದ್ದಿದ್ದು ನಿಜ. ಅದ್ರ ಬಗ್ಗೆ ಸುದೀರ್ಘವಾಗಿ ಬಹುಶಃ ನಿನ್ನೆ 11:30 5 ಗಂಟೆವರೆಗೂ ಸುದೀರ್ಘವಾಗಿ ರಾಹುಲ್ ಗಾಂಧಿರವರು, ಅದೇ ರೀತಿಯಾಗಿ ನಮ್ಮ AICC ಅಧ್ಯಕ್ಷರು ಖರ್ಗೆ ಸಾಹೇಬರು, ನಮ್ಮ ಜನರಲ್ ಸೆಕ್ರೆಟರಿಗಳಾದಂಥ ವೇಣುಗೋಪಾಲ್ರವರು, ಉಸ್ತುವಾರಿ ಆದಂಥ ಸುರ್ಜೇವಾಲಾ ಅವರು, ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಅವರು, ಇವ್ರ ಜೊತೆ ಯಾರ್ಯಾರ ಜೊತೆ ಎಷ್ಟೆಷ್ಟು ಮಾತಾಡವ್ರೆ, ಏನೇನು ಮಾತಾಡವ್ರೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ. ಮಾತಾಡಿರೋದು ನಿಜ. ಅವರೆಲ್ಲ ಹಲವಾರು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಅಂತ ದೇವರು ಹೇಳ್ತಾರೆ. ರಾಜ್ಯಸಭಾ ವಿಚಾರವಾಗಿ, ಅದೇ ರೀತಿಯಾಗಿ ವಿಧಾನ ಪರಿಷತ್ತು ಅಭ್ಯರ್ಥಿಗಳ ಚುನಾವಣೆಯಾಗಿ, ನಾಯಕತ್ವ ಬದಲಾವಣೆ ಬಗ್ಗೆ ಕೂಡ ನಡೀತಾ ಇರ್ತಕ್ಕಂಥ ವಿಚಾರಗಳ ಬಗ್ಗೆ, ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಸಾಕಷ್ಟು ಸುದೀರ್ಘವಾಗಿ ಮಾಡಿದ್ದಾರೆ. ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಹೇಳ್ತಾರೆ. ಯಾರ್ಯಾರು ನಾಯಕರುಗಳು ಯಾರ್ಯಾರಿಗೆ ಏನೇನು ಸೂಚನೆ ಕೊಟ್ಟಿದ್ದಾರೋ, ಯಾರು ನಾಯಕರುಗಳು ಯಾರು ನಮ್ಮ ಹತ್ರ ಯಾರು ನಮ್ಗೇನು ಹೇಳಿಲ್ಲ. ಗೊತ್ತಾಗ್ಬೋದು, ನನಗೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಏನಾದ್ರು ಮಾಹಿತಿ ಗೊತ್ತಿದ್ರೆ, ವಿಚಾರ ಗೊತ್ತಿದ್ರೆ ಇಬ್ರಿಗೆ ನನ್ನ ಪ್ರಕಾರ ಅಲ್ಲ, ಏನಾದ್ರು ವಿಚಾರ ಗೊತ್ತಿದ್ರೆ ಅದು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವ್ರಿಗೆ ಸ್ಪಷ್ಟವಾದಂಥ ಮಾಹಿತಿ ಅವ್ರಿಗೆ ಇರ್ಬೋದೇನೋ. ಅವ್ರ ಬಳಿ ಹೈಕಮಾಂಡ್ ಮಾತಾಡಿರ್ತಕ್ಕಂಥದ್ದು. ನಮ್ಮ ಬಳಿ DK ಶಿವಕುಮಾರ್ ಸಾಹೇಬರಾಗಲಿ, ಸಿದ್ದರಾಮಯ್ಯ ಸಾಹೇಬರಾಗಲಿ ಯಾರು ಏನು ನಮ್ಮ ಬಳಿ ಯಾವುದೇ ರೀತಿಯ ಅಭಿಪ್ರಾಯಗಳನ್ನು ಇದುವರೆಗೂ ವ್ಯಕ್ತಪಡಿಸಿಲ್ಲ. ನಾವು ಕಾಯ್ತಾ ಇದ್ದೀವಿ. ಏನ್ ಗೊಂದಲನೂ ಆಗಿಲ್ಲ. ನಿನ್ನೆ ಎಲ್ಲ ಸುದೀರ್ಘವಾದಂತ ಸಭೆ ನಡೆದು ಚರ್ಚೆ ಆಗಿದೆ. ಏನ್ ಚರ್ಚೆ ಆಗಿದೆ ಅಂತ ಗೊತ್ತಿಲ್ಲ. ಏನ್ ಚರ್ಚೆ ಆಗಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಎಲ್ಲ ಹೈಕಮಾಂಡ್ ನಾಯಕರು, ರಾಜ್ಯದ ನಾಯಕರು ಅದನ್ನೆಲ್ಲ ತಮ್ಗೆಲ್ಲ ತಿಳಿಸ್ತಾರೆ. ತಮ್ಗೆ ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ತಿಳಿಸ್ತಾರೆ. ಏನ್ ಗೊತ್ತಿಲ್ಲ. ಸಭೆ ಒಳಗಡೆ ಏನ್ ನಡೀತು ಅಂತ ಏನು ಹೇಳಿಲ್ಲ. ನಿನ್ನೆ ಹೊರಗಡೆ ಬಂದು ಅವರೇ ಹೇಳಿದ್ರಲ್ಲ, ರಾಜ್ಯಸಭೆದು ವಿಧಾನ ಪರಿಷತ್ ಚುನಾವಣೆದು ಅಂತ. ಅದ್ರ ಆಚೆಗೆ ನಮ್ಗೇನು ಮಾಹಿತಿ ಇಲ್ಲ. ಏನ್ ಗೊಂದಲನೂ ಆಗಿಲ್ಲ. ನಿನ್ನೆ ಎಲ್ಲ ಸುದೀರ್ಘವಾದಂತ ಸಭೆ ನಡೆದು ಚರ್ಚೆ ಆಗಿದೆ.
ಏನು ಚರ್ಚೆ ಆಗಿದೆ ಅಂತ ಗೊತ್ತಿಲ್ಲ. ಏನು ಚರ್ಚೆ ಆಗಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಎಲ್ಲ ಹೈಕಮಾಂಡ್ ನಾಯಕರು, ರಾಜ್ಯದ ನಾಯಕರು ಅದನ್ನೆಲ್ಲ ತಮಗೆಲ್ಲ ತಿಳಿಸ್ತಾರೆ. ತಮಗೆ ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ತಿಳಿಸ್ತಾರೆ. ಏನು ಗೊತ್ತಿಲ್ಲ. ಸಭೆ ಒಳಗಡೆ ಏನು ನಡೀತು ಅಂತ ಏನು ಹೇಳಿಲ್ಲ. ನೆನ್ನೆ ಹೊರಗಡೆ ಬಂದು ಅವರೇ ಹೇಳಿದ್ರಲ್ಲ ರಾಜ್ಯಸಭೆದು ವಿಧಾನ ಪರಿಷತ್ ಚುನಾವಣೆದು ಅಂತ. ಅದ್ರ ಆಚೆಗೆ ನಮ್ಗೇನು ಮಾಹಿತಿ ಇಲ್ಲ. ಏನು ಗೊಂದಲನೂ ಆಗಿಲ್ಲ. ಡಿಕೆ ಶಿವಕುಮಾರ್ ಬೆಂಬಲಿಗರ ಸೆಲೆಬ್ರೇಷನ್ ಜೋರಾಗಿದೆ. ಒಂದ್ ಕಡೆ ಅಸಮಾಧಾನ ಇದ್ರೆ ಸಿದ್ದರಾಮಯ್ಯ ಬಣದಲ್ಲಿ, ಡಿಕೆ ಶಿವಕುಮಾರ್ ಬಣದಲ್ಲಿ ಸೆಲೆಬ್ರೇಷನ್ ಈಗಾಗಲೇ ಆಗ್ತಾ ಇದೆ. ಬಟ್ ಹೈಕಮಾಂಡ್ ಏನು ಒಂದು ವಿಚಾರವನ್ನ ತಿಳಿಸಿದೆ ಅಲ್ವಾ, ಅಂದ್ರೆ ಯಾರು ಕೂಡ ಮಾಧ್ಯಮದ ಮುಂದೆ ಚರ್ಚೆ ಮಾಡಕೂಡ್ದು ಅಂತ ಏನು ಹೇಳ್ಬಿಟ್ಟಿದೆ ಅಲ್ಲ ಖಡಕ್ ಆಗಿ, ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಯಾರು ಕೂಡ ಏನು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು, ಮೈಕ್ ಮುಂದೆ ನಿಂತ್ಕೊಂಡು ಯಾರು ಕೂಡ ಯಾವುದೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ. ಸೊ ಇದೊಂದು ಮೇನ್ ಮ್ಯಾಟ್ರು. ಬಟ್ ಇಲ್ಲಿ ಡಿ ಕೆ ಶಿವಕುಮಾರ್ ಬೆಂಬಲಿಗರ ಸೆಲೆಬ್ರೇಷನ್, ಸಿಹಿ ಹಂಚಿ ಸಂಭ್ರಮಾಚರಣೆ ಆಗ್ತಾ ಇರುವಂಥದ್ದು, ಸೆಲೆಬ್ರೇಷನ್ ಜೋರಾಗಿದೆ. ಬಟ್ ಈಗಾಗಲೇ ನೋಡಿ, ಸ್ಥಳೀಯವಾಗಿ ಕರ್ನಾಟಕದಲ್ಲಿ ಗಮನಿಸ್ತಾ ಹೋದ್ರೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು, ನನಗೆ ಏನು ಭರವಸೆ ಕೊಟ್ಟಿದ್ರಲ್ಲ 2.5 ವರ್ಷ ಅಂದಿದ್ರಿ, ಬಟ್ ಇದು 3 ವರ್ಷನೇ ಆಯಿತು. ಸೊ ಹೀಗಾಗಿ ಅದನ್ನ ಈಗಲಾದರೂ ಈಡೇರಿಸ್ಕೊಡಿ, ನನಗೇನು ಹೇಳಿದ್ರಲ್ಲ, ನನಗೇನು ಮಾತು ಕೊಟ್ಟಿದ್ರಲ್ಲ ಅದನ್ನ ನನಗೆ ನಡೆಸ್ಕೊಡಿ ಅಂತ ಡಿ ಕೆ ಶಿವಕುಮಾರ್ ಕೇಳ್ತಾ ಇರುವಂಥದ್ದು. ಬಟ್ ಸಿದ್ದರಾಮಯ್ಯ ಬಿಲ್ಕುಲ್ ಆಗೋದಿಲ್ಲ, ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಹಠವನ್ನು ಹಿಡ್ಕೊಂಡಿದ್ರು. ಒಂದು ವೇಳೆ ನಾನು ಬದಲಾವಣೆ ಆಗಬೇಕು ಅಂತಂದರೆ ದಲಿತರಿಗೆ ಅವಕಾಶ ಮಾಡಿಕೊಡಿ, ಡಿ ಕೆ ಶಿವಕುಮಾರ್ಗೆ ಬೇಡ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ನಿಲುವಾಗಿತ್ತು.